ಹಲೋ ಎವ್ರಿಬಡಿ, ಸಮರ್ಥ ಭಾರತ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಾನು ಶ್ರೀಮತಿ ಸುಮನಾ ಬಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಸೋಷಿಯಾಲಜಿ, ಹ್ಯಾಂಡ್ಲಿಂಗ್ ದಿಸ್ ಸೆಷನ್ ಆನ್ ಸಮರ್ಥ ಭಾರತ್. ಯಾರೆಲ್ಲ ಇಲ್ಲಿವರೆಗೆ ಸಮರ್ಥ ಭಾರತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ 3ನೇ, 4ನೇ, 5ನೇ ಜೂನ್ಗೆ ಸಂಬಂಧಿಸಿದ ಎಡಿಟೋರಿಯಲ್ಸ್ಗೆ ಸಂಬಂಧಿಸಿದ ಕೆಲವು ವಿಷಯಗಳ ಜೊತೆಯಲ್ಲಿ MCQsಗಳ ಬಗ್ಗೆ ಕೂಡ ನಾವು ಈ ಸೆಷನಲ್ಲಿ ಡಿಸ್ಕಸ್ ಮಾಡುವ. ಜೀವ ವೈವಿಧ್ಯತೆ, ಆಪರೇಷನ್ ಬ್ಲ್ಯಾಕ್ ಫೇಸ್, ಲಸಿಕೆಗೆ ಸಂಬಂಧಿಸಿದ ಅಂತರ, KFD ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್, ಅದೇ ರೀತಿ ರಾಷ್ಟ್ರೀಯ ಜೀವ ವೈವಿಧ್ಯತಾ ಮಿಷನ್, ನ್ಯಾಷನಲ್ ಬಯೋಡೈವರ್ಸಿಟಿ ಮಿಷನ್. ಇದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಇವತ್ತಿನ ಸೆಷನಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಲೆಟ್ ಸ್ಟಾರ್ಟ್ ದ ಸೆಷನ್. ಎಡಿಟೋರಿಯಲ್ಸಲ್ಲಿ ಒಂದು ಕಡೆ ಸೇವಿಂಗ್ ಬಯೋಡೈವರ್ಸಿಟಿ, ಸೆಕ್ಯೂರಿಂಗ್ ಅರ್ತ್ಸ್ ಫ್ಯೂಚರ್ ಅಂತ ಇದೆ. ಜೀವ ವೈವಿಧ್ಯತೆಯನ್ನು ಉಳಿಸುವುದು ಹಾಗೂ ಭೂಮಿಯ ಭವಿಷ್ಯತ್ತನ್ನು ಭದ್ರಪಡಿಸುವುದು ಅಂತ ಹೇಳುವಂಥ ಒಂದು ಶಿರೋನಾಮೆಯಲ್ಲಿ ಈ ಎಡಿಟೋರಿಯಲ್ಸನ್ನು ಕಾಣ್ಬೋದು. ನಾನೇನು ಆ ಎಡಿಟೋರಿಯಲ್ಸನ್ನು ಓದಲಿಕ್ಕೆ ಹೋಗೋದಿಲ್ಲ, ಬಟ್ ಇಂಪಾರ್ಟೆಂಟ್ ಆಗಿರುವ ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಹೋಗ್ತೇನೆ. ಇನ್ನೊಂದು ಕಡೆಯಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ದ ನ್ಯಾಷನಲ್ ಬಯೋಡೈವರ್ಸಿಟಿ ಮಿಷನ್ ಕ್ಯಾನ್ ಹೆಲ್ಪ್ ಟು ಮೆಂಡ್ ದ ಡಿಸ್ಫಂಕ್ಷನಲ್ ರಿಲೇಷನ್ಶಿಪ್ ಬಿಟ್ವೀನ್ ಹ್ಯುಮ್ಯಾನಿಟಿ ಆ್ಯಂಡ್ ನೇಚರ್. ಇದು ಭಾರತ ದೇಶಕ್ಕೆ ಸಂಬಂಧಿಸಿದ ರಾಷ್ಟ್ರೀಯ ಜೀವ ವೈವಿಧ್ಯತಾ ಮಿಷನ್ಗೆ ಸಂಬಂಧಿಸಿದ ಒಂದು ವಿಚಾರವಾಗಿ ಇವತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ ಜೂನ್ 5 ವರ್ಲ್ಡ್ ಎನ್ವೈರ್ಮೆಂಟ್ ಡೇ. ಅದಕ್ಕೆ ಸಂಬಂಧಿಸಿದಾಗೆ ಕೂಡ ಇವತ್ತು ಬಹಳಷ್ಟು ಉತ್ತಮ ರೀತಿಯ ಒಂದು ಎಡಿಟೋರಿಯಲ್ಸನ್ನು ಕೂಡ ಹಾಕಿದ್ದಾರೆ. ಅಲ್ಲಿ ಏನು ಹೇಳ್ತಾರೆ, ಭಾರತ ದೇಶದ ಈ ರಾಷ್ಟ್ರೀಯ ಜೀವ ವೈವಿಧ್ಯತಾ ಮಿಷನ್ ಏನಿದೆ, ಅದು ಎಲ್ಲೋ ಒಂದು ಮನುಷ್ಯನಿಗೂ ಪ್ರಕೃತಿಯಲ್ಲೂ ಇರುವಂಥ ಒಂದು ಅಂತರ ಏನು ಏರ್ಪಾಡಾಗಿದೆ ಅದನ್ನು ಸರಿ ಮಾಡುವಲ್ಲಿ ಅಥವಾ ಅದನ್ನು ಸಮಬೆಸೆಯುವಲ್ಲಿ ಈ ಒಂದು ರಾಷ್ಟ್ರೀಯ ಜೀವ ವೈವಿಧ್ಯತಾ ಮಿಷನ್ ಎಂಬುದು ಸಹಕಾರಿ ಆಗಲಿಕ್ಕಿದೆ ಅಂತ ಹೇಳುವಂಥ ಒಂದು ವಿಷಯವನ್ನು ಅದರಲ್ಲಿ ಕೊಟ್ಟಿದ್ದಾರೆ. ಹಾಗೂ ಅದರಲ್ಲಿ ಇನ್ನೊಂದು ವಿಚಾರವನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ಇವತ್ತು ವಿಶ್ವ ಪರಿಸರ ದಿನ ಏನಿದೆ, ಈ ವಿಶ್ವ ಪರಿಸರ ದಿನಕ್ಕೆ ಸಂಬಂಧಿಸಿದಾಗೆ ಹಾಗೂ ಕೊರೋನಾ ವೈರಸ್ ಪ್ಯಾಂಡಮಿಕ್ಕಿಂದಾಗಿ ನಾವೆಲ್ಲರೂ ಏನು ಅನುಭವ ಮಾಡ್ತಾ ಇದ್ದೇವೆ, ಇದೆಲ್ಲ ನಮಗೊಂದು ಒಳ್ಳೆ ಪಾಠ ಕಲಿಸಿದೆ. ಯಾಕಂದರೆ ಪ್ರಕೃತಿ ಜೊತೆ ಯಾವ ರೀತಿಯಾಗಿ ನಮ್ಮ ಬೆಸುಗೆ ಇರಬೇಕು ಎನ್ನುವುದರ ರೀತಿಯಲ್ಲಿ ಇದೊಂದು ನಮಗೆ ಪಾಠ ಅಂತ ಹೇಳಿಬಿಟ್ಟು ಭಾರತ ದೇಶದ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಇದು ಕೇವಲ ಭೌಗೋಳಿಕ ವೈವಿಧ್ಯತೆ, ನಾವು ಕೆಲವು ಸಲ ವೈವಿಧ್ಯತೆ ಬಗ್ಗೆ ಮಾತನಾಡುವಾಗ ಏನು ಹೇಳ್ತೇವೆ ಅಂತ ಹೇಳಿದರೆ, ಜನಾಂಗೀಯ ವೈವಿಧ್ಯತೆ, ಸಾಮಾಜಿಕ ವೈವಿಧ್ಯತೆ, ಸಾಂಸ್ಕೃತಿಕ ವೈವಿಧ್ಯತೆ, ಭೌಗೋಳಿಕ ವೈವಿಧ್ಯತೆ, ಧಾರ್ಮಿಕ ವೈವಿಧ್ಯತೆ, ಈ ರೀತಿಯ ಡೈವರ್ಸಿಟೀಸ್ಗಳ ಬಗ್ಗೆ ಮಾತಾಡ್ತೇವೆ. ಆದರೆ ಎಲ್ಲೂ ಕೂಡ ನಾವು ಬಯಾಲಜಿಕಲ್ ಡೈವರ್ಸಿಟಿ ಅಥವಾ ಬಯೋಡೈವರ್ಸಿಟಿ ಬಗ್ಗೆ ಎಲ್ಲೂ ಮಾತಾಡುವುದಿಲ್ಲ. ಆದರೆ ನಮ್ಮ ದೇಶಕ್ಕಿರುವಂಥ ಇಂಥ ವಿಶಿಷ್ಟವಾದ ಭೌಗೋಳಿಕ ವೈವಿಧ್ಯತೆಯ ಜೊತೆಯಲ್ಲಿ ಉತ್ತಮ ರೀತಿಯ ಜೀವ ವೈವಿಧ್ಯತೆಯ ತಾಣಗಳನ್ನು ಕೂಡ ನಾವು ಹೊಂದಿದ್ದೇವೆ. ಹಾಗಾಗಿ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಸಂರಕ್ಷಣೆ ಮಾಡಬೇಕು. ಆ ರೀತಿ ಸಂರಕ್ಷಣೆ ಮಾಡಿದರೆ ಮಾತ್ರ ಮುಂಬರುವಂಥ ಒಂದು ಪೀಳಿಗೆಗೆ ನಾವು ಉತ್ತಮ ರೀತಿಯ ಒಂದು ಪರಿಸರದ ಜೊತೆಯಲ್ಲಿ ಉತ್ತಮ ಬಾಳುವನ್ನು ಕೂಡ ನೀಡಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ಎಡಿಟೋರಿಯಲ್ನ ಒಂದು ಜಿಸ್ಟ್ ಅಂತ ನಾವು ಹೇಳ್ಬೋದು. ಇದಕ್ಕೆ ಸಂಬಂಧಿಸಿದಾಗಿ ಮೊದಲನೇದಾಗಿ ವಿ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಬಯೋಡೈವರ್ಸಿಟಿ. ಹೌದಲ್ವಾ? ಬಯೋಡೈವರ್ಸಿಟಿ ಏನು ಅಂತ ನಾವು ಫಸ್ಟ್ ತಿಳ್ಕೊಬೇಕು. ಜೀವ ವೈವಿಧ್ಯತೆ ಅಂದರೆ ಏನು ಅಂತ ನಾವು ತಿಳ್ಕೊಬೇಕು. ಇಲ್ಲಿ ಒಂದು ಡೆಫಿನಿಷನ್ ಇದೆ. ಜೀವ ವೈವಿಧ್ಯತೆ ಅಂದರೆ ಎಲ್ಲ ಮೂಲಗಳಿಂದ ಬರುವ ಜೀವಿಗಳ ನಡುವಿನ ಒಂದು ವ್ಯತ್ಯಾಸ ಮತ್ತು ಅವುಗಳ ಭಾಗವಾಗಿರುವಂಥ ಪರಿಸರಕ್ಕೆ ಸಂಬಂಧಿಸಿದ ಸಂಕೀರ್ಣಗಳ ಜೊತೆಯಲ್ಲಿ ಅಲ್ಲಿ ವಾಸವಾಗಿರುವಂಥ ವಿವಿಧ ಜಾತಿ ಅಂತ ಹೇಳಿದ್ರಲ್ಲಿ ಪ್ರಭೇದಗಳು ಹಾಗೂ ಅದರ ಜೊತೆ ಪರಿಸರದ ನಡುವಿನ ಇರುವಂತಹ ಒಂದು ಕೊಂಡಿ ಅಥವಾ ವೈವಿಧ್ಯತೆಗೆ ಸಂಬಂಧಿಸಿದ ಒಟ್ಟು ಸಂಕೀರ್ಣ ವ್ಯವಸ್ಥೆಯನ್ನೇ ನಾವು ಜೀವ ವೈವಿಧ್ಯತೆ ಅಂತ ಹೇಳುವಂಥದ್ದು. ಸಿಂಪಲ್ ಆಗಿ ಹೇಳುವಂಥದ್ದು ಅಂತ ಹೇಳಿದರೆ, ನಿಮಗೆ ಉದಾಹರಣೆ ಸಮೇತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ಆಗುಂಬೆ ಕಾಡುಗಳನ್ನು ನಾವು ತೆಗೆದುಕೊಳ್ಳುವ ಹಾಗೂ ಥಾರ್ ಮರುಭೂಮಿಯನ್ನು ನಾವು ತೆಗೆದುಕೊಳ್ಳುವ. ಈ ಎರಡು ಒಂದು ವಿಶಿಷ್ಟ ರೀತಿಯ ಭೌಗೋಳಿಕ ಪ್ರದೇಶಗಳಲ್ಲಿ ಈಗ ನಾನು ನಿಮಗೆ ಪ್ರಶ್ನೆ ಹಾಕಿದರೆ, ಈ ಎರಡು ಪ್ರದೇಶಗಳಲ್ಲಿ ಎಲ್ಲಿ ಜೀವ ವೈವಿಧ್ಯತೆ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿದೆ ಅಂತ ಹೇಳಿದರೆ ನಿಮ್ಮ ಉತ್ತರ ಏನಿರ್ತದೆ? ಖಂಡಿತವಾಗಿ ಅದು ಆಗುಂಬೆ ಕಾಡುಗಳು, ರೈನ್ ಫಾರೆಸ್ಟ್ಗಳು ಅಂತ ನಾವು ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ಯಾವಾಗ ಒಂದು ಆವಾಸ ಸ್ಥಾನ, ಪ್ಲೀಸ್ ರಿಮೆಂಬರ್ ದಟ್, ಯಾವಾಗ ಒಂದು ಆವಾಸ ಸ್ಥಾನ ತನ್ನ ಒಂದು ಪರಿಸರ ವ್ಯವಸ್ಥೆಗೆ ಸಂಬಂಧಿಸಿದಾಗೆ ಹಲವಾರು ಪ್ರಭೇದಗಳ ಜೀವಿಗಳು, ಅದು ಪ್ರಾಣಿ, ಪಕ್ಷಿ, ಮರ, ಗಿಡ, ಸೂಕ್ಷ್ಮಾಣುಜೀವಿ ಯಾವುದೇ ಇರ್ಬೋದು, ಇಂತಹ ಹಲವು ರೀತಿಯ ಜೀವಿಗಳಿಗೆ ಆ ಆವಾಸ ಸ್ಥಾನದಲ್ಲಿ ಬೆರೆಲಿಕ್ಕೆ, ಆ ಪರಿಸರ ವ್ಯವಸ್ಥೆಯಲ್ಲಿ ಒಟ್ಟಾಗಿ ಸಮನ್ವಯದಿಂದ ಅಲ್ಲಿ ಇರಲಿಕ್ಕೆ ಒಂದು ವ್ಯವಸ್ಥೆ ಯಾವಾಗ ಮಾಡಿಕೊಡ್ತೇವೆ, ಆ ಪರಿಸರದಲ್ಲಿ ಉತ್ತಮ ರೀತಿಯ ಜೀವ ವೈವಿಧ್ಯತೆ ಇದೆ ಅಂತ ನಾವು ಹೇಳುವಂಥದ್ದು.
ಇಸ್ ಇಟ್ ಕ್ಲಿಯರ್? ಸೊ ಹಾಗಾಗಿ ಹಲವಾರು ಕಾರಣಗಳು ಒಂದು ಜೀವ ವೈವಿಧ್ಯತೆಗೆ ಅದು ಪೂರಕವಾಗಿರ್ತದೆ ಮತ್ತು ಪ್ರತಿಕೂಲ ಆಗಿರ್ತದೆ. ಸೊ ಇದು ಜೀವ ವೈವಿಧ್ಯತೆಗಿರುವಂಥ ಡೆಫಿನಿಷನ್. ಓಕೆ, ಸೊ ದ ಬಯೋಡೈವರ್ಸಿಟಿ ಮೀನ್ಸ್ ದ ವೇರಿಯಬಿಲಿಟಿ ಅಬೌಟ್ ಅಮಂಗ್ ದ ಲಿವಿಂಗ್ ಆರ್ಗನಿಸಮ್ಸ್ ಫ್ರಮ್ ಆಲ್ ಡಿಫ್ರೆಂಟ್ ಸೋರ್ಸಸ್ ಅಂತ ಹೇಳಿದರೆ ಎಲ್ಲ ಮೂಲಗಳಿಂದ, ಅದು ನದಿ, ಸರೋವರ, ಗಾಳಿ, ಮಣ್ಣಿನಲ್ಲೂ ಕ್ರಿಮಿಗಳಿರ್ತದೆ, ಹುಳುಗಳಿರ್ತದೆ, ಹೋದಾಗ ಸೊ ಎಲ್ಲವನ್ನು ಕೂಡ ಆ ಸೋರ್ಸಸ್ಗಳು ಆ್ಯಂಡ್ ದ ಇಕಲಾಜಿಕಲ್ ಕಾಂಪ್ಲೆಕ್ಸಸ್ of which they are a part and includes the diversity within the species or between species and of ecosystem. Is it clear? So ಇದು ಜೀವ ವೈವಿಧ್ಯತೆಗೆ ಸಂಬಂಧಿಸಿದ ಒಂದು ಡೆಫಿನಿಷನ್. ಸೊ ಯಾವುದೇ ಒಂದು ಆವಾಸ ಸ್ಥಾನ ಅಥವಾ ಪರಿಸರ ವ್ಯವಸ್ಥೆ, ಇಕೋಸಿಸ್ಟಮ್ ವಿಚ್ cohabits or gives opportunity for a large number of species to dwell with the positive interaction in that particular environment, that is said to have good diversity ಅಥವಾ ಗುಡ್ ಬಯೋಡೈವರ್ಸಿಟಿ ಅಂತ ನಾವು ಹೇಳ್ಬೋದು. ಈಗ ಈ ಒಂದು ಡೈವರ್ಸಿಟಿಗೆ, ಜೀವ ವೈವಿಧ್ಯತೆಗೆ ಸಂಬಂಧಿಸಿದಾಗೆ ಭಾರತ ದೇಶ ಒಂದು ವಿಶಿಷ್ಟವಾದಂಥ ಒಂದು ಮಿಷನ್ ಅನ್ನು ತೆಗೆದುಕೊಂಡಿದೆ. ಅದರ ಹೆಸರೇ ರಾಷ್ಟ್ರೀಯ ಜೀವ ವೈವಿಧ್ಯತಾ ಮಿಷನ್ ಅಥವಾ ನ್ಯಾಷನಲ್ ಬಯೋಡೈವರ್ಸಿಟಿ ಮಿಷನ್. ಸೊ 2019ರಲ್ಲಿ ಏನಾಯಿತು ಅಂತ ಹೇಳಿದರೆ, ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದಾಗೆ, ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದಾಗೆ ಭಾರತ ಸರ್ಕಾರ ರಾಷ್ಟ್ರೀಯ ವಿಜ್ಞಾನ ಮಿಷನ್ ಅಡಿಯಲ್ಲಿ, ನ್ಯಾಷನಲ್ ಸೈನ್ಸ್ ಮಿಷನ್ ಅಡಿಯಲ್ಲಿ ಸರಿಸುಮಾರು 9 ವಿವಿಧ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡ್ಬಿಟ್ಟಿದೆ. ಇಸ್ ಇಟ್ ಕ್ಲಿಯರ್? ಅದರಲ್ಲಿ ಒಂದು ರಾಷ್ಟ್ರೀಯ ಜೀವ ವೈವಿಧ್ಯತಾ ಮಿಷನ್. ಓಕೆ, ಸೊ ಪ್ರೈಮ್ ಮಿನಿಸ್ಟರ್ ಸೈನ್ಸ್ ಅಂದರೆ ಪ್ರಧಾನಮಂತ್ರಿಯವರ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆಗೆ ಸಂಬಂಧಿಸಿದ ಸಲಹಾ ಮಂಡಳಿ ಏನಿದೆ, ಸರಿಸುಮಾರು 9 ಇಂತಹ ರಾಷ್ಟ್ರೀಯ ವಿಜ್ಞಾನ ಮಿಷನ್ಗಳಿಗೆ ಸಂಬಂಧಿಸಿದ ಹಾಗೆ ಐಡೆಂಟಿಫೈ ಮಾಡಿ, ಆ ಮಿಷನ್ಗಳಲ್ಲಿ ಈ ನಮ್ಮ ರಾಷ್ಟ್ರೀಯ ಜೀವ ವೈವಿಧ್ಯತೆಯ ಮಿಷನ್ ಕೂಡ ಒಂದು. ಹಾಗೂ ಇದರ ಮುಖ್ಯ ಉದ್ದೇಶ ಇಷ್ಟೇ, ಭಾರತಕ್ಕೆ ಸಂಬಂಧಿಸಿದಾಗೆ ಸುಸ್ಥಿರ ಅಭಿವೃದ್ಧಿಯನ್ನು ಕೈಗೊಳ್ಳುವಂಥ ಒಂದು ಯೋಜನೆಯನ್ನು ಈ ಮಿಷನ್ಗಳು ಹೊಂದಿವೆ. ಇಸ್ ಇಟ್ ಕ್ಲಿಯರ್? ಸೊ ಪ್ರತಿಯೊಂದು ಇಂತಹ ಒಂದು ಮಿಷನ್ಗಳನ್ನು ಕೂಡ ಅದಕ್ಕೊಂದು ಸಚಿವಾಲಯದ ಒಂದು ಹೊಣೆಗಾರಿಕೆಯನ್ನು ಅವರು ಮಾಡಿರ್ತಾರೆ. ಸೊ ನಮ್ಮ ರಾಷ್ಟ್ರೀಯ ಜೀವ ವೈವಿಧ್ಯತಾ ಒಂದು ಮಿಷನ್ಗೆ ಸಂಬಂಧಿಸಿದಾಗೆ ಲೀಡ್ ಪಾರ್ಟ್ನರ್ಸ್ಗಳು, ಸಚಿವಾಲಯಕ್ಕೆ ಸಂಬಂಧಿಸಿದ ಹೊಣೆಗಾರಿಕೆ ಯಾವೆಲ್ಲ ಸಚಿವಾಲಯಕ್ಕಿದೆ ಅಂತ ಹೇಳಿದರೆ, ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಸಚಿವಾಲಯ, ಹಾಗೂ ಅದರ ಜೊತೆಯಾಗಿ ಜೈವಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಒಂದು ಡಿಪಾರ್ಟ್ಮೆಂಟ್. ಸೊ ಈ ಸಚಿವಾಲಯದ ಅಡಿಯಲ್ಲಿ ಬರುವಂಥ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಕೂಡ ರಾಷ್ಟ್ರೀಯ ಜೀವ ವೈವಿಧ್ಯತಾ ಮಿಷನ್ಗೆ ಸಂಬಂಧಿಸಿದಾಗೆ ಅದೊಂದು ಲೀಡ್ ಪಾರ್ಟ್ನರ್ ಆಗಿದೆ. ಸೊ ಇದಿಷ್ಟು ರಾಷ್ಟ್ರೀಯ ಜೀವ ವೈವಿಧ್ಯತೆಗೆ ಸಂಬಂಧಿಸಿದ ಮಿಷನ್. ಈಗ ಇದರ ಉದ್ದೇಶ ಏನು ಅಂತ ಕೂಡ ನಾವು ತಿಳ್ಕೊಂಡ್ಬಿಡುವ. ಓಕೆ, ಸೊ ಪ್ರಮುಖವಾಗಿ ದೀಸ್ ಆರ್ ದ 6 objectives ಆಫ್ ದ ನ್ಯಾಷನಲ್ ಬಯೋಡೈವರ್ಸಿಟಿ ಮಿಷನ್. ಮುಖ್ಯವಾಗಿ ನಮ್ಮ ಇಡೀ ದೇಶದಲ್ಲಿರುವಂಥ ಜೀವ ವೈವಿಧ್ಯತೆಗಳ ಒಂದು ರೀತಿಯ ವ್ಯಾಪ್ತಿ, ಅದನ್ನು ಸಂರಕ್ಷಿಸುವಂಥ ವಿಧಾನ, ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಅಸೆಸ್ ಮಾಡುವಂಥದ್ದು, ಮೆಷರ್ ಮಾಡುವಂಥದ್ದು. ಎರಡನೇದಾಗಿ ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ, ಈಗ ಬೇರೆ ಬೇರೆ ಪರಿಸರ ವ್ಯವಸ್ಥೆಗಳಿರ್ತದಲ್ಲ, ಜೌಗು ಭೂಮಿ ಪ್ರದೇಶ ಇರ್ಬೋದು, ಮರುಭೂಮಿ ಪರಿಸರ ವ್ಯವಸ್ಥೆ ಇರ್ಬೋದು. ಸೊ ಹೀಗೆ ಬೇರೆ ಬೇರೆ ರೀತಿಯ ಏನು ನಮ್ಮ ಪ್ರಕೃತಿಯಲ್ಲಿ ಅಥವಾ ಸುತ್ತಮುತ್ತಲ ಪರಿಸರ ವ್ಯವಸ್ಥೆಗಳಿರ್ತದೆ, ಅದರ ಒಂದು ರೀತಿಯ ಕಾರ್ಯಕ್ಷಮತೆ ಹಾಗೂ ಕಾರ್ಯವೈಖರಿಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿ, ಎಲ್ಲೆಲ್ಲಿ ಲೋಪಗಳಾಗಿವೆ, ಮನುಷ್ಯನ ಕೆಲವೆಲ್ಲ ಒಂದು ಇಂಟರ್ಫಿಯರೆನ್ಸಿಂದ ಅಂತಹ ಆವಾಸ ಸ್ಥಾನಗಳಲ್ಲಿ ಜೀವ ವೈವಿಧ್ಯತೆ ಎಲ್ಲೆಲ್ಲಿ ಕುಂಠಿತಗೊಂಡಿದೆ, ಅದಕ್ಕೆಲ್ಲ ಪೂರಕವಾಗಿರುವಂಥ ಒಂದು ಸಂರಕ್ಷಣಾ ವ್ಯವಸ್ಥೆಯನ್ನು ಕಲ್ಪಿಸುವುದು. ಅದರ ಜೊತೆಯಲ್ಲಿ ಈ ಒಂದು ಡೈನಮಿಕ್ ಆಗಿರುವಂಥ ಜೀವ ವೈವಿಧ್ಯತೆಯ ಜೊತೆಯಲ್ಲಿ ಜನರು ಉತ್ತಮ ರೀತಿಯ ಆರ್ಥಿಕತೆಯನ್ನು ಸುಸ್ಥಿರ ಅಭಿವೃದ್ಧಿ ಜೊತೆಯಲ್ಲಿ ಯಾವ ರೀತಿಯಾಗಿ ಪಾಲಿಸಿಕೊಂಡು ಹೋಗ್ಬೋದು, ಅದು ಕೂಡ ಇದರ ಒಂದು ಉದ್ದೇಶ. ಅದಲ್ಲದೆ ಈ ಒಂದು ಮಿಷನನ್ನು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಇದಕ್ಕೆ ಪ್ರೊಫೆಷನಲ್ ಆದ, ಅಂದರೆ ಪರಿಸರದ ಬಗ್ಗೆ ಸೂಕ್ತ ರೀತಿಯ ಜ್ಞಾನ, ಸಂಶೋಧನಾ ನಿಪುಣರಾಗಿರುವಂಥ ವಿದ್ಯಾರ್ಥಿ ಅಥವಾ ಸಂಶೋಧಕರ ತಂಡದ ಜೊತೆಯಲ್ಲಿ ಈ ಜೀವ ವೈವಿಧ್ಯತೆಯ ಅಂಶಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ವೀಕ್ಷಣೆ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಮಾನಿಟರ್ ಮಾಡುವಂಥದ್ದು. ಹಾಗೂ ಜೀವ ವೈವಿಧ್ಯತೆಯು ಪೂರಕವಾಗಿ ನಮ್ಮ ಕೃಷಿ ಆಧಾರಿತ ಚಟುವಟಿಕೆಗಳು ಮತ್ತು ಕೃಷಿ ಪರಿಸರ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಉತ್ತಮತೆಯ ಕಡೆಗೆ ಅದನ್ನು ಕೊಂಡೊಯ್ಯಬಹುದು ಎಂಬುದು ಕೂಡ ಈ ಒಂದು ರಾಷ್ಟ್ರೀಯ ಜೀವ ವೈವಿಧ್ಯತೆಯ ಮಿಷನ್ನ ಪ್ರಮುಖ ಉದ್ದೇಶ. ಅದರ ಜೊತೆಯಲ್ಲಿ ಇಂತಹ ಪರಿಸರ ವ್ಯವಸ್ಥೆಗಳನ್ನು, ನಮ್ಮ ಸುತ್ತಮುತ್ತಲಿರುವಂಥ ಜೀವ ವೈವಿಧ್ಯತೆಯನ್ನು ನಾವು ಸಂರಕ್ಷಿಸುವಂಥ ಸಂದರ್ಭದಲ್ಲಿ ಸರಿಯಾದ ರೀತಿ ಆ ಸಮಾಜದ ಒಂದು ವಿಶ್ವಾಸವನ್ನು ತೆಗೆದುಕೊಂಡು, ಆ ಸಮಾಜ ಅಥವಾ ಲೋಕಲ್ನ ವಿಶ್ವಾಸವನ್ನು ತೆಗೆದುಕೊಂಡು ಅವರನ್ನು ಜೊತೆಗೂಡಿ
ಈ ಒಂದು ಸಂರಕ್ಷಣಾ ಕಾರ್ಯವಿಧಾನದಲ್ಲಿ ನಾವು ಮುಂದೆ ಹೋಗುವಂಥ ಒಂದು ಈ 6 ಪ್ರಮುಖ ಆದಂಥ ಒಂದು ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳನ್ನು ಹೊಂದಿದೆ. ಇದಿಷ್ಟು ರಾಷ್ಟ್ರೀಯ ಜೀವವೈವಿಧ್ಯ ಮಿಷನ್ಗೆ ಸಂಬಂಧಿಸಿದಾಗೆ. ಈಗ ಇಲ್ಲಿ ಇದಕ್ಕೆ ಸಂಬಂಧಿಸಿದಾಗೆ ಕೆಲವು ಪ್ರಶ್ನೆಗಳನ್ನು ನಾನು ಹಾಕ್ಕೊಂಡಿದ್ದೇನೆ. ಖಂಡಿತವಾಗಿ ಇದು UPSC ಮತ್ತು PSI ಎಕ್ಸಾಮ್ಸ್ಗಳಿಗೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಈಗ ಇಂಗ್ಲಿಷ್ ಕನ್ನಡ ಎರಡರಲ್ಲೂ ಕೂಡ ಇದೆ ದ ಕ್ವೆಶ್ಚನ್ಸ್. ಒಂದು ನಿರ್ದಿಷ್ಟ ಭೌಗೋಳಿಕ ಸ್ಥಳಕ್ಕೆ ವಿಶಿಷ್ಟವಾದ ಒಂದು ಜಾತಿಯ ಪರಿಸರ ಸ್ಥಿತಿಗೆ ಏನೆಂದು ವ್ಯಾಖ್ಯಾನಿಸಲಾಗಿದೆ? ಡಿಡ್ ಯು ಅಂಡರ್ಸ್ಟ್ಯಾಂಡ್? ಈಗ ಅಂದರೆ ಇದರ ಅರ್ಥ ಇಷ್ಟೇ, ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಒಂದು ಪ್ರದೇಶದಲ್ಲಿ ಒಂದು ಪ್ರಭೇದ, ಇದು ಪಕ್ಷಿ, ಪ್ರಾಣಿ, ಮರ, ಗಿಡ ಯಾವುದೇ ಇರ್ಬೋದು, ಪ್ರತ್ಯೇಕವಾಗಿ ಆ ಪ್ರದೇಶಕ್ಕೆ ಸೀಮಿತವಾಗಿರುವಂಥ ಆ ಒಂದು ಪ್ರಭೇದಕ್ಕೆ ಅಥವಾ ಜಾತಿಗೆ ಏನೆಂದು ಹೆಸರು? ಸೊ ಇಲ್ಲಿ ಕರೆಕ್ಟ್ ಉತ್ತರ ಇಟ್ ಈಸ್ ಕಾಲ್ಡ್ ಎಸ್ ಎಂಡೆಮಿಕ್ ಸ್ಪೀಶೀಸ್, ಸ್ಥಳೀಯ ಜಾತಿಗಳು ಅಂತ ನಾವು ಹೇಳುವಂಥದ್ದು. ಎಂಡೆಮಿಕ್ ಸ್ಪೀಶೀಸ್ ಅಂತ ಹೇಳಿದರೆ ವಿಚ್ ಈಸ್ ಯುನೀಕ್ ಟು ದ್ಯಾಟ್ ಜಿಯೋಗ್ರಫಿಕಲ್ ಲೊಕೇಶನ್. ಇದಕ್ಕೆ ನಾವು ಎಂಡೆಮಿಕ್ ಸ್ಪೀಶೀಸ್ ಅಂತ ಹೇಳುವಂಥದ್ದು, ಸ್ಥಳೀಯ ಜಾತಿಗಳು. ಈಗ ಫಾರ್ ಎಕ್ಸಾಂಪಲ್ ಭಾರತದ ಗೆಂಡಾಮೃಗ ಇರ್ಬೋದು, ಇದು ಭಾರತಕ್ಕೆ ಇದು ಸೀಮಿತವಾಗಿರುವಂಥ ವಿಶಿಷ್ಟವಾದಂಥ ಒಂದು ಗೆಂಡಾಮೃಗಕ್ಕೆ ಸಂಬಂಧಿಸಿದ ಒಂದು ಪ್ರಭೇದ. ಸೊ ಹೀಗೆ ಈಗ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಆಯಾಯ ಒಂದು ಕಡೆಯ ಒಂದು ಪರಿಸರಕ್ಕೂ ಕೂಡ ಅದರದೇ ಆದ ಒಂದು ವಿಶಿಷ್ಟತೆಯ ಒಂದು ಪ್ರಭೇದಗಳಿರ್ತದೆ. ಅದು ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಹುಳುಗಳಿರ್ಬೋದು, ಯಾವುದೂ ಕೂಡ ಇರ್ಬೋದು. ಬಟ್ ಪ್ಲೀಸ್ ರಿಮೆಂಬರ್, ಇಫ್ ಇಟ್ ಈಸ್ ಯುನೀಕ್ ಟು ದ್ಯಾಟ್ ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಲೊಕೇಶನ್ ಇಟ್ ಈಸ್ ಕಾಲ್ಡ್ ಆಸ್ ಎಂಡೆಮಿಕ್ ಸ್ಪೀಶೀಸ್, ಮತ್ತು ಕನ್ನಡದಲ್ಲಿ ಅದನ್ನು ಸ್ಥಳೀಯ ಜಾತಿಗಳು ಅಂತ ಹೇಳ್ಬೋದು. ಈಗ ಇವುಗಳಲ್ಲಿ ಯಾವುದು ಭಾರತದಲ್ಲಿ ಹೆಚ್ಚು ಆನುವಂಶಿಕ ವೈವಿಧ್ಯತೆಯನ್ನು ಹೊಂದಿದೆ? ವಿಚ್ ಆಫ್ ದೀಸ್ ಹ್ಯಾಸ್ ದ ಮೋಸ್ಟ್ ಜೆನೆಟಿಕ್ ಡೈವರ್ಸಿಟಿ ಇನ್ ಇಂಡಿಯಾ? ಇಲ್ಲಿ ನ್ಯಾಕ್ ಇಷ್ಟು ಪ್ರಭೇದಗಳಲ್ಲಿ ನೀವು ನೋಡ್ಕೊಳ್ಳಿ, ಯಾವುದರಲ್ಲಿ ತುಂಬ ವೆರೈಟಿಗಳಿದೆ ಅಂತ ನೀವು ಅಂದಾಜು ಮಾಡಿ. ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳಿದರೆ ಬಹಳಷ್ಟು ವೈವಿಧ್ಯತೆ ಹೊಂದಿರುವಂಥ ಒಂದು ಪ್ರಭೇದಗಳು ಹೊಂದಿರುವಂಥ ಈ 4ರಲ್ಲಿ ಯಾವುದಿರ್ಬೋದು? ಡೆಫಿನೆಟ್ಲಿ ಇಟ್ ಈಸ್ ಮಾವು ಆರ್ ಮ್ಯಾಂಗೋ. ಚಹಾದಲ್ಲೂ ಇದೆ ವೆರೈಟಿ, ಟೀಕ್ನಲ್ಲಿ ತುಂಬ ಏನು ಪ್ರಭೇದಗಳಿಲ್ಲ. ಪೊಟ್ಯಾಟೊ ಅಲ್ಲೂ ಕೂಡ ಲಿಮಿಟೆಡ್ ಆಗಿರುವಂಥ ಪ್ರಭೇದಗಳಿದೆ. ಚಹಾದಲ್ಲಿ ಹೌದು, ಡಾರ್ಜಿಲಿಂಗ್ ಚಹಾ ಮತ್ತು ಉತ್ತರಾಖಂಡಲ್ಲಿ ಅದಕ್ಕೆ ಬೇರೆ, ಸೊ ಜಮ್ಮು ಕಾಶ್ಮೀರ, ಸೊ ಬೇರೆ ಬೇರೆ ರೀತಿಯಲ್ಲಿ ಚಹಾಗೆ ಸಂಬಂಧ ಪ್ರಭೇದಗಳನ್ನು ಕಾಣ್ಬೋದು. ಆದರೆ ಚಹಾಗಿಂತ ಜಾಸ್ತಿಯಾಗಿ ಮಾವಿನಲ್ಲಿ ಅನೇಕ ರೀತಿಯ ಜೆನೆಟಿಕ್ ಡೈವರ್ಸಿಟಿಯ ಒಂದು ಪ್ರಭೇದಗಳಿವೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಮಾವು. ದರ್ ಆರ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಮ್ಯಾಂಗೋಸ್, ಯು ಆಲ್ ನೋ ದ್ಯಾಟ್. ಸೊ ಡೆಫಿನೆಟ್ಲಿ ಹಿಯರ್ ದ ಆನ್ಸರ್ ಈಸ್ ಮ್ಯಾಂಗೋ. ಓಕೆ, ಈಗ ಒಂದು ನಿರ್ದಿಷ್ಟ ಪ್ರಭೇದದ ಕೊನೆಯ ಜೀವಿ ಸತ್ತಾಗ ಅಥವಾ ಅದು when it gets eliminated or when it dies, ಅದನ್ನು ಏನೆಂದು ಕರೆಯುತ್ತೇವೆ? ಸೊ ಇಲ್ಲಿ ಕರೆಕ್ಟ್ ಉತ್ತರ ಎಕ್ಸ್ಟಿಂಕ್ಟ್ ಸ್ಪೀಶೀಸ್ ಅಂತ ಹೇಳುವಂಥದ್ದು, ಅಂದರೆ ಅದು ಅಳಿದು ಹೋಯಿತು ಅಂತ ಹೇಳುವಂಥದ್ದು. ಇನ್ನು ಮುಂದೆ ಆ ಪ್ರಭೇದದ ಜೀವಿ ಎಲ್ಲೂ ಕೂಡ ಭೂಮಿ ಮೇಲೆ ಕಾಣಲಿಕ್ಕಿಲ್ಲ. ಸೊ ಅಂತಹ ಪ್ರಭೇದಗಳಿಗೆ ನಾವು ಎಕ್ಸ್ಟಿಂಕ್ಟ್ ಸ್ಪೀಶೀಸ್ ಅಂತ ಹೇಳುವಂಥದ್ದು. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಈಗ ತುಂಬ ಅಂತಹ ಪ್ರಭೇದಗಳ ರೀತಿಯಾಗಿ ಎಕ್ಸ್ಟಿಂಕ್ಟ್ ಆಗಿದೆ. ಡೋಡೋ ಅಂತ ಹೇಳುವಂಥ ಪಕ್ಷಿ, ದಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ಎಕ್ಸ್ಟಿಂಕ್ಟ್ ಸ್ಪೀಶೀಸ್. ಸೊ ಹೀಗೆ ಯಾವಾಗ ಒಂದು ಜೀವಿಯ ಆವಾಸ ಸ್ಥಾನದ ಇರುವಿಕೆಯಲ್ಲಿ ಧಕ್ಕೆ ಬರ್ತದೆ, ಆಗ ಡೆಫಿನೆಟ್ ಆಗಿ ಅದು ಆ ನಂತರ ಅದು ವಿನಾಶದ ಹಂಚಿಗೆ ಅದು ಹೋಗುವಂಥದ್ದು. ವಿನಾಶ ಅಂತ ಹೇಳಿದರೆ ನಾಶದ ಹಂಚಿಗೆ ಅದು ಹೋಗುವಂಥದ್ದು. ಆ್ಯಂಡ್ ಫೈನಲಿ ಇಟ್ ವಿಲ್ ಬಿಕಮ್ ಎಕ್ಸ್ಟಿಂಕ್ಟ್, ಅದು ಅಳಿದು ಹೋಗ್ತದೆ. ಫಾರ್ ಎಕ್ಸಾಂಪಲ್ ಗುಬ್ಬಚ್ಚಿ, ಅದೇನು ಅಳಿದು ಹೋಗಲಿಲ್ಲ, ಬಟ್ ಸ್ಟಿಲ್ ಯು ಕ್ಯಾನ್ ಹಾರ್ಡ್ಲಿ ಫೈಂಡ್ ಸ್ಪ್ಯಾರೋಸ್ ದೀಸ್ ಡೇಸ್, ಸ್ಪೆಷಲಿ ಇನ್ ದ ಸಿಟೀಸ್. ಸೊ ಹಿಂದೆಲ್ಲ ನಗರಗಳಲ್ಲೂ ಕೂಡ ಬಹಳಷ್ಟು ಮನೆಗಳಲ್ಲಿ ಗುಬ್ಬಚ್ಚಿಗಳು ಇರ್ತಾ ಇದ್ವು. ಆದರೆ ಇವಾಗ ಅದೇನೋ ಅದರ ಆವಾಸ ಸ್ಥಾನದಲ್ಲಿ ತುಂಬಾ ನಾವು ಬದಲಾವಣೆಗಳು, ಮಾರ್ಪಾಡುಗಳು, ಯಾಕಂದರೆ ಅವೆಲ್ಲ ಸೂಕ್ಷ್ಮ ಪಕ್ಷಿಗಳು. ಅಂಥ ಸಂದರ್ಭದಲ್ಲಿ ಇವತ್ತು ಎಷ್ಟೋ ಗುಬ್ಬಚ್ಚಿಗಳು ಇವತ್ತು ನಾವು ನಗರ ಪ್ರದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದು ಎಕ್ಸ್ಟಿಂಕ್ಟ್ ಆಗಲಿಲ್ಲ, ಆದರೆ ಇದೇ ರೀತಿ ಮುಂದುವರೆದರೆ ಖಂಡಿತ ಒಂದು ದಿವಸ ಡೆಫಿನೆಟ್ಲಿ ಸಚ್ ಸೆನ್ಸಿಟಿವ್ ಸ್ಪೀಶೀಸ್ ವಿಲ್ ಗೋ ಎಕ್ಸ್ಟಿಂಕ್ಟ್. ಈಗ ಭೂಮಿಯ ಮೇಲೆ ಅತಿ ದೊಡ್ಡ ಜೀವ ವೈವಿಧ್ಯತೆ ಎಲ್ಲಿ ಇದೆ? ಸೊ ಇಲ್ಲಿ 4 ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ಇದನ್ನೆಲ್ಲ ನೀವು ಗಮನಿಸುವಾಗ ಈ ಏರಿಯಾಗಳ ಅಥವಾ ಈ ಆವಾಸ ಸ್ಥಾನಗಳ ನಿಮಗೊಂದು ಐಡಿಯಾ ಖಂಡಿತವಾಗಿರ್ತದೆ. ಹೆಚ್ಚು ಜೀವ ವೈವಿಧ್ಯತೆಗೆ ಸಂಬಂಧಿಸಿದ ಪ್ರಭೇದಗಳು ಎಲ್ಲಿ ಇದರಲ್ಲಿ ಇದೆ ಅಂತ ಹೇಳಿದರೆ ಡೆಫಿನೆಟ್ ಇಟ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಅಮೆಜಾನ್ ರೈನ್ ಫಾರೆಸ್ಟ್ ಅಥವಾ ಅಮೆಜಾನ್ ಮಳೆಕಾಡುಗಳು, ದಕ್ಷಿಣ ಅಮೆರಿಕಾದಲ್ಲಿರುವಂಥದ್ದು. ಇಲ್ಲಿ ಸಹಸ್ರಾರು ರೀತಿಯ ಜೀವ ವೈವಿಧ್ಯತೆಗೆ ಒಂದು ಉತ್ತಮವಾದಂಥ ಇದು ತಾಣ ಅಂತ ನಾವು ಹೇಳಬಹುದು. ಸೊ ಡೆಫಿನೆಟ್ಲಿ ಹಿಯರ್ ದ ರೈಟ್ ಆನ್ಸರ್ ಈಸ್ ಸಿ. ಈಗ ಈ 4ರಲ್ಲಿ ಜೀವ ವೈವಿಧ್ಯತೆಯ ಸಂರಕ್ಷಣೆಗೆ ಪೂರಕವಾಗಿರುವಂಥ ಒಂದು ಅತ್ಯಂತ ಪರಿಣಾಮಕಾರಿ ಸಾಧನ ಯಾವುದು?
ಆವಾಸ ಸ್ಥಾನಗಳನ್ನು ಸಂರಕ್ಷಿಸುವುದು, ಪರಭಕ್ಷಗಳನ್ನು ತೊಡೆದು ಹಾಕುವುದು. ಪರಭಕ್ಷಕ ಅಂತ ಹೇಳಿದರೆ ಈಗ ಹುಲಿಗಳು, ಅದು ಜಿಂಕೆಗಳನ್ನೆಲ್ಲ ತಿಂದು ಹಾಕ್ತವೆ, ಅಥವಾ ಇಲಿಗಳು, ಬೇರೆಲ್ಲ ಸಣ್ಣ ಪುಟ್ಟ ಹಕ್ಕಿ, ಸಣ್ಣ ಪುಟ್ಟ ಜೀವಿಗಳನ್ನು ಅದು ತಿಂದು ಹಾಕ್ತಿದೆ. ಸೊ ಈ ಪ್ರೆಡೇಟರ್ಸ್ಗಳನ್ನು ನಾವು ನಾಶ ಮಾಡುವುದು ಅಥವಾ ತೊಡೆದು ಹಾಕುವುದಂತ ಅದು ಬಿ ಹೇಳ್ತಿದೆ. ಇನ್ನೊಂದು, ಸಂತಾನೋತ್ಪತ್ತಿ ಕಾಲದಲ್ಲಿ ಜಾತಿಗಳು, ಜಾತಿ ಅಂತ ಹೇಳಿದರೆ ಇಲ್ಲಿ ಪ್ರಭೇದಗಳ, ಜೀವಿಗಳ ಪ್ರಭೇದಗಳನ್ನು ಜನಗಣತಿ ಮಾಡುವಂಥದ್ದು. ಇನ್ನೊಂದು, ರೋಗಗಳ ವಿರುದ್ಧ ಯಾವ್ಯಾವ ಪ್ರಭೇದಗಳಿಗೆ, ಪ್ರಾಣಿ ಪಕ್ಷಿ, ಪ್ರಾಣಿ ಮನುಷ್ಯ ಯಾರಿಗೂ ಇರ್ಬೋದು, ಅದಕ್ಕೆ ಪೂರಕವಾಗಿ ಲಸಿಕೆಗಳನ್ನು ಹಾಕ್ಕೊಳ್ಳುವಂಥದ್ದು. ಸೊ ಇಲ್ಲಿ 5ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂತ ಹೇಳಿದ್ರೆ ಯಾವುದೂ ಅಲ್ಲ, ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್. ಜೀವ ವೈವಿಧ್ಯತೆಯನ್ನು ಒಂದು ಪ್ರದೇಶದಲ್ಲಿ ನಾವು ಸಂರಕ್ಷಿಸಬೇಕು ಅಂತ ಹೇಳಿದರೆ ಏನು ಮಾಡಬೇಕಾಗಿಲ್ಲ, ಅದರ ಆವಾಸ ಸ್ಥಾನಗಳನ್ನಷ್ಟೇ ನಾವು ಸಂರಕ್ಷಿಸಿದರೆ ಸಾಕು. ಯಾಕಂದರೆ ಯಾವಾಗ ಅದನ್ನು ನಾವು ಡಿಸ್ಟರ್ಬ್ ಮಾಡ್ತೇವೆ, ಬಾಕಿದೆಲ್ಲ ಅದು ಬೇರೆ, ಲಸಿಕೆಗಳು, ಅದಕ್ಕೆ ಬೇಕಾಗುವಂಥ ಬೇರೆ ಉಪಕ್ರಮಗಳನ್ನು ಮಾಡುವುದು, ದಟ್ ಈಸ್ ಸೆಕೆಂಡರಿ, that doesn't have a large effect on it. Primary thing what we have to do is we have to conserve their ecosystem. ನಾನು ಇತ್ತೀಚೆಗೆ ಅಘನಾಶಿನಿ ಅಂತ ಹೇಳುವಂಥ ಒಂದು ಡಾಕ್ಯುಮೆಂಟ್ರಿಯನ್ನು ನೋಡಿದೆ. ವೆರಿ ಸೂಪರ್ಬ್ ಆ್ಯಂಡ್ ವೆರಿ ವಂಡರ್ಫುಲ್ ಡಾಕ್ಯುಮೆಂಟ್ರಿ. ಸಮಯ ಸಿಕ್ಕಿದ್ರೆ ನೋಡಿ, ಅದು ಯೂಟ್ಯೂಬಲ್ಲಿ ಸಿಗ್ತದೆ. ಅದು ಇಟ್ಸ್ ಅ ವರ್ಜಿನ್ ರಿವರ್ ಅಂತ ಹೇಳ್ಬೋದು. ಎಲ್ಲೂ ಕೂಡ ಅದರ ಹರಿವಿನಲ್ಲಿ ಆ ನದಿಗೆ ಯಾವುದೇ ರೀತಿಯ ಒಂದು ಪೊಲ್ಯೂಷನ್ ಆಗಲಿ, ಯಾವುದೇ ರೀತಿಯ ಒಂದು ಅಡಚಣೆ ಆಗಲಿಲ್ಲ. ಹಾಗಾಗಿ ಅದು ಹರಿದು ಬರುವಂಥ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಉತ್ತಮ ರೀತಿಯ ಒಂದು ಜೀವ ವೈವಿಧ್ಯತೆಯ ಒಂದು ತಾಣ ಆಗಿ ಅದು ಕಾಣ್ತಾ ಇದೆ ಇದರಲ್ಲಿ. ಸೊ ಹಾಗಾಗಿ ಅಂಥ ರೀತಿಯಲ್ಲಿ ನಾವು ಆವಾಸ ಸ್ಥಾನಗಳನ್ನು ಅಥವಾ ಇಕೋಸಿಸ್ಟಮ್ಸ್, ಆ ಥರ ಪರಿಸರ ವ್ಯವಸ್ಥೆಗಳನ್ನು ನಾವು ಸಂರಕ್ಷಿಸಿದರೆ ಡೆಫಿನೆಟ್ ಆಗಿ ಅಲ್ಲಿರುವಂಥ ಜೀವ ವೈವಿಧ್ಯತೆಗಳು ಸಂರಕ್ಷಿಸುವ ಒಂದು ಉತ್ತಮ ವಿಧಾನವೇ ಅಂತ ನಾವು ಹೇಳ್ಬೋದು. ಈಗ ದೇವರ ಕಾಡುಗಳು ಅಂತ ಹೇಳ್ತೇವೆ, ಸೇಕ್ರೆಡ್ ಗ್ರೋವ್ಸ್, ಅದು ಕೂಡ ಅಷ್ಟೇ. ಎಷ್ಟೋ ಸಣ್ಣ ಪುಟ್ಟ ಹಕ್ಕಿಗಳು ಈಗ ನಗರದೊಳಗೆ ಅಥವಾ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಏನು ಸೇಕ್ರೆಡ್ ಗ್ರೋವ್ಸ್ ಅಂತ ನಾವು ಹೇಳ್ತೇವೆ, ಅಲ್ಲಿ ಕೂಡ ಅಷ್ಟೇ ಹಲವಾರು ಇಂತಹ ಜೀವಿಗಳನ್ನು ಸಂರಕ್ಷಿಸಲಿಕ್ಕೆ ಅದೊಂಥರ ಉತ್ತಮ ವಿಧಾನ ಅಂತ ನಾವು ಹೇಳ್ಬೋದು. ಸೊ ಈ ರೀತಿ ನಾವುಗಳು ಪ್ರತಿಯೊಬ್ಬರೂ ಕೂಡ ಇಂತಹ ಒಂದು ಜವಾಬ್ದಾರಿಯಿಂದ ನಮ್ಮ ಆವಾಸ ಸ್ಥಾನಗಳನ್ನು, ಪರಿಸರ ವ್ಯವಸ್ಥೆಗಳನ್ನು ಸಂರಕ್ಷಿಸುತ್ತಿದ್ದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಹಲವಾರು ಪ್ರಭೇದಗಳು, ಸೂಕ್ಷ್ಮ ಪ್ರಭೇದಗಳು ವಿನಾಶದ ಅಂಚಿಗೆ ಹೋಗುವಂಥದ್ರಲ್ಲಿ ಎರಡು ಮಾತಿಲ್ಲ. ಕೊನೆಯ ಸ್ಥಾನ ಮತ್ತು ಮನುಷ್ಯನೂ ಕೂಡ ಇದೇ ರೀತಿ ನಾವು ಅನುಭವಿಸಬೇಕಾಗ್ತದೆ. ಸೊ ಡೆಫಿನೆಟ್ಲಿ ಇವತ್ತು ವಿಶ್ವ ಪರಿಸರ ದಿನ. ಪರಿಸರದ ದಿನದಂದು ಬರೀ ಗಿಡ ನೆಡುವುದು ಮಾತ್ರ ಅಲ್ಲ, ನೆಟ್ಟ ಗಿಡವನ್ನು ಕೂಡ ನಾವು ಸಂಪೋಷಿಸಬೇಕು. ಅದನ್ನು ನಾವು ಸಂಪೋಷಿಸಿದರೆ ಅದು ಉತ್ತಮ ರೀತಿಯಾಗಿ ಮರ ಬೆಳೆದು ಆನಂತರ ಎಷ್ಟೋ ಜೀವಿಗಳಿಗೆ, ಪಕ್ಷಿಗಳಿಗೆ, ಹುಳುಗಳಿಗೆ ಎಲ್ಲದಕ್ಕೂ ಕೂಡ ಅದೊಂದು ಆಶ್ರಯ ತಾಣ ಆಗ್ತದೆ. ಮನುಷ್ಯನಿಗೆ ನೆರಳು, ಆಮ್ಲಜನಕವನ್ನು ಕೂಡ ನೀಡ್ತಿದೆ, ಹೌದಾ ಅಲ್ವಾ? ಸೊ ಹಾಗಾಗಿ ವಿ ಶಾಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ಇದಕ್ಕೆ ಸಂಬಂಧಿಸಿದಾಗೆ ರೈಟ್ ಆನ್ಸರ್ ಈಸ್ ಆವಾಸ ಸ್ಥಾನಗಳನ್ನು ನಾವು ಸಂರಕ್ಷಿಸಬೇಕು. ಈಗ ಇನ್ನೊಂದು, ಇದು ಎಡಿಟೋರಿಯಲಲ್ಲಿ ಬಂದಿರುವಂಥದ್ದು, ವ್ಯಾಕ್ಸಿನೇಷನ್ ಅಂತರವನ್ನು ಕೊನೆಗೊಳಿಸಿ, ಕ್ಲೋಸ್ ದ ವ್ಯಾಕ್ಸಿನೇಷನ್ ಗ್ಯಾಪ್ ಇನ್ ಗ್ಲೋಬಲ್ ಲಾಕ್ ಸ್ಟೆಪ್ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ಹೇಳ್ತಾರೆ, ಇಮ್ಯುನೈಸೇಷನ್ ನೀಡ್ಸ್ ಕೋಆಪರೇಷನ್ ಆ್ಯಂಡ್ ಇಟ್ ಈಸ್ ಅ ಪ್ರಿರಿಕ್ವಿಸಿಟ್ ಫಾರ್ ಲಿಫ್ಟಿಂಗ್ ದ ರಿಸ್ಟ್ರಿಕ್ಷನ್ಸ್ ಹೋಲ್ಡಿಂಗ್ ಬ್ಯಾಕ್ ಇಕಾನಮೀಸ್ ಆ್ಯಂಡ್ ಫ್ರೀಡಮ್ಸ್. ಅವ್ರು ಹೇಳ್ತಾರೆ, ಈ ಕೋವಿಡ್-19ಇಂದಾಗಿ, ಈ ಪರ್ಟಿಕ್ಯುಲರ್ ಎಡಿಟೋರಿಯಲಲ್ಲಿ ಹೇಳ್ತಾರೆ, ಕೋವಿಡ್-19 ಪ್ಯಾಂಡಮಿಕ್ಕಿಂದಾಗಿ ನಾವು ಸಹಕಾರದಿಂದ ಇಲ್ಲಿ ವರ್ತಿಸಬೇಕು, ಸ್ವಾರ್ಥದಿಂದ ವರ್ತಿಸುವುದಲ್ಲ. ಯಾಕಂದರೆ ಇದನ್ನು ನಾವು ಸರಿಯಾದ ರೀತಿ ಸಹಕಾರದಲ್ಲಿ, ಅದು ಕೂಡ ಲಸಿಕೆ ಕೊಡುವಿಕೆಯಲ್ಲಿ, ಲಸಿಕೆ ಸಂಬಂಧಿಸಿದ ಅಭಿಯಾನವನ್ನು ನಾವು ಬಹಳಷ್ಟು ಸಹಕಾರದಿಂದ ಪ್ರತಿಯೊಬ್ಬರು ಜವಾಬ್ದಾರಿಯಿಂದ ನಡೆಸ್ಕೊಳ್ಬೇಕು. ಯಾಕಂದರೆ ಇದನ್ನು ಪರಿಪೂರ್ಣ ರೀತಿಯಲ್ಲಿ ಮಾಡಿದರೆ ಮಾತ್ರ ತಡೆದಿರುವಂಥ ಆರ್ಥಿಕತೆ ಇರ್ಬೋದು, ಅಥವಾ ನಮ್ಮದು ಏನೋ ಕೆಲವೆಲ್ಲ ಒಂದು ರೀತಿಯ ಸ್ವಾತಂತ್ರ್ಯ ಇರ್ಬೋದು, ಅದನ್ನೆಲ್ಲ ನಾವು ಚುರುಕುಗೊಳಿಸಲಿಕ್ಕೆ ಇದರಿಂದ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಸೊ ಈ ಮಾತು ಈ ಎಡಿಟೋರಿಯಲ್ಸಲ್ಲಿ ಯಾಕೆ ಬಂತು ಅಂತ ಹೇಳಿದರೆ, ಇದನ್ನು ಜೋಸೆಫ್ ಬೋರೆಲ್ ಅಂತ ಹೇಳುವಂಥ ಒಬ್ಬರು ಡಿಪ್ಲೊಮ್ಯಾಟ್, ಯುರೋಪಿಯನ್ ಯೂನಿಯನ್ನ ಡಿಪ್ಲೊಮ್ಯಾಟ್ ಅವರು ಬರೆದಿರುವಂಥ ಒಂದು ಎಡಿಟೋರಿಯಲ್. ಅವರು ಹೇಳ್ತಾರೆ, ಮೇ ಎಂಡಿನೊಳಗೆ ಅಂದರೆ 2021 ಮೇಯಲ್ಲಿ ನಾವು ಆಫ್ರಿಕಾ ದೇಶ, ಯಾಕಂದರೆ ಆಫ್ರಿಕಾ ದೇಶದಲ್ಲಿ ತುಂಬ ಹಿಂದುಳಿದಂಥ ಅಥವಾ ಅಂಡರ್ ಡೆವಲಪ್ಡ್ ನೇಷನ್ಸ್ಗಳು ತುಂಬಾ ಇದ್ದಾವೆ, ಕ್ರೈಸಿಸ್ಗೆ ಒಳಗಾದಂಥ ದೇಶಗಳು ಕೂಡ ತುಂಬಾ ಇದ್ದಾವೆ. ಸೊ ಇಡೀ ಆಫ್ರಿಕನ್ಸ್ನ ಒಂದು ಇಡೀ ಪಾಪ್ಯುಲೇಷನನ್ನು ಗಮನಿಸಿದರೆ ಓನ್ಲಿ 2.1% ಆಫ್ ಆಫ್ರಿಕನ್ಸ್ ಹ್ಯಾವ್ ರಿಸೀವ್ಡ್ ದ 1 ಡೋಸ್ ಆಫ್ ಕೋವಿಡ್-19 ವ್ಯಾಕ್ಸಿನ್ ಅಂತ ಹೇಳ್ತಾರೆ. ಪ್ರಥಮ ಡೋಸನ್ನೇ ಕೇವಲ 2.1% ಆಫ್ ದ ಆಫ್ರಿಕನ್ ಪಾಪ್ಯುಲೇಷನ್ ಅವರಿಗೆ ದಕ್ಕಿದೆ ಅಂತ ಹೇಳುವಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ. ಇದನ್ನು ಹೇಳಿದವರು ಯಾರು ಅಂತ ಹೇಳಿದರೆ, ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯ ಡೈರೆಕ್ಟರ್ ಜನರಲ್ ಆಗಿರುವಂತಹ ಡಾಕ್ಟರ್ ಟೆಡ್ರೋಸ್ ಅದಾನೋಮ್ ಗೆಬ್ರಿಯೆಸಸ್. ಗೊತ್ತಾಯ್ತಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ ಯಾವತ್ತು, ಯಾಕಂದರೆ ಪರೀಕ್ಷೆಗೂ ಕೇಳ್ಬೋದು. ವಿಶ್ವ ಆರೋಗ್ಯ ಸಂಸ್ಥೆಯ
ಡೈರೆಕ್ಟರ್ ಜನರಲ್ ಯಾರು ಅಂತ ಹೇಳಿದರೆ ಇಟ್ ಈಸ್ ಡಾಕ್ಟರ್ ಟೆಡ್ರೋಸ್ ಅಧನೋಮ್ ಗೆಬ್ರಿಯೆಸಸ್. ಸೊ ಇವರು ಎಲ್ಲಿಯವರು ಅಂತ ಹೇಳಿದರೆ ಇವರು ಇಥಿಯೋಪಿಯಾದವರು. ಹಿ ಈಸ್ ದ ಫಸ್ಟ್ ಆಫ್ರಿಕನ್ ಟು ಹೆಡ್ ದ WHO. ಅದನ್ನು ನೀವು ನೆನಪಿಟ್ಕೊಳ್ಬೇಕು. ಪ್ರಥಮ ಆಫ್ರಿಕನ್ ನೇಷನ್ನ ಒಬ್ಬರು ವಿಶ್ವ ಆರೋಗ್ಯ ಸಂಸ್ಥೆಯನ್ನು ನಡೆಸ್ತಾ ಇರುವುದು ಅಥವಾ ಹೆಡ್ ಮಾಡುವುದು ಅಂತ ಹೇಳಿದರೆ ಇಟ್ ಈಸ್ ನನ್ ಅದರ್ ದ್ಯಾನ್ ಈಗಿನ ವಿಶ್ವ ಆರೋಗ್ಯ ಸಂಸ್ಥೆಯ ಡೈರೆಕ್ಟರ್ ಜನರಲ್ ಆದ ಡಾಕ್ಟರ್ ಟೆಡ್ರೋಸ್ ಅಧನೋಮ್ ಗೆಬ್ರಿಯೆಸಸ್. ಇವರು ಯಾವ ದೇಶದವರು? ಇವರು ಇಥಿಯೋಪಿಯಾ ದೇಶದವರು. ಇಟ್ ಈಸ್ ಇನ್ ಆಫ್ರಿಕಾ. ಸೊ ಇದು ಅದನ್ನು ಒಂದು ನೆನಪಿಟ್ಕೊಳ್ಬೇಕು ನೀವು. ಸೊ ಇವರು ನಮ್ಮ ಡೈರೆಕ್ಟರ್ ಜನರಲ್ ಆದ ಡಾಕ್ಟರ್ ಟೆಡ್ರೋಸ್ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಆಫ್ರಿಕಾದಲ್ಲೇ ಈ ರೀತಿಯ ಒಂದು ವ್ಯತ್ಯಾಸಗಳನ್ನು ಕಾಣಬಹುದು. ಅಂದರೆ ಜನಾಂಗದ ಮಧ್ಯೆ, ದೇಶ ಖಂಡಗಳ ಮಧ್ಯೆ ಈ ರೀತಿಯ ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಇದ್ದೇವೆ. ಈ ಒಂದು ಲಸಿಕೆ ಅಭಿಯಾನಕ್ಕೆ ಸಂಬಂಧಿಸಿದ ಈ ಒಂದು ಅಂತರ ಏನಿದೆ ಅದನ್ನು ನಾವು ಕೊನೆಗೊಳಿಸಬೇಕು. ಆದಷ್ಟು ಸಮನ್ವಯತೆಯಿಂದ ಇಲ್ಲಿ ನಾವು ವರ್ತಿಸಬೇಕು, ಸ್ವಾರ್ಥವನ್ನು ಬಿಟ್ಟು ಬಿಡಬೇಕು ಅಂತ ಹೇಳಿ ಅವರೊಂದು ಪದವನ್ನಲ್ಲಿ ಯೂಸ್ ಮಾಡ್ತಾರೆ. ಏನಂತ ಹೇಳಿದರೆ ವ್ಯಾಕ್ಸಿನೇಷನ್ ಆಪ್ರಥೈಡ್ ಅಂತ ಹೇಳಿಬಿಟ್ಟು. ಆಪ್ರಥೈಡ್ ಅಂತ ಹೇಳಿದರೆ ಹೆಚ್ಚಾಗಿ ಅದು ವರ್ಣಭೇದಕ್ಕೆ ಸಂಬಂಧಿಸಿದ ಒಂದು ಪದ. ಆಪ್ರಥೈಡ್ ಅಂತ ಹೇಳಿದರೆ ರೇಷಿಯಲ್ ಆಪ್ರಥೈಡ್ ಅಂತ ನಾವು ಹೇಳ್ತೇವೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಆದರೆ ನಮ್ಮ ಈ WHO ಡೈರೆಕ್ಟರ್ ಜನರಲ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ಲಸಿಕೆಗೆ ಸಂಬಂಧಿಸಿದ ಈ ಒಂದು ವರ್ಣಭೇದವನ್ನು ಅಂತ್ಯಗೊಳಿಸಿ, ಈ ಅಂತರ ಬೇಡ, ಈ ರೀತಿ ಅಂತರವನ್ನು ನಾವು ಮಾಡಕೂಡದು, ಇದು ನೈತಿಕತೆಗೂ ಕೂಡ ವಿರುದ್ಧ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಆ ಸ್ಟೇಟ್ಮೆಂಟ್ಗೆ ಪೂರಕವಾಗಿ ಈ ಎಡಿಟೋರಿಯಲ್ಸ್ ಹೊರಬಂದಿದೆ. ಇಸ್ ಇಟ್ ಕ್ಲಿಯರ್? ಸೊ ಹಾಗಾಗಿ ಅವರು ಕರೆ ಕೊಟ್ಟಿದ್ದಾರೆ ಐರೋಪ್ಯ ರಾಷ್ಟ್ರಗಳು ಮತ್ತು ಅಭಿವೃದ್ಧಿ ಹೊಂದಿದ ಎಷ್ಟೋ ರಾಷ್ಟ್ರಗಳಿಗೂ ಕೂಡ ನಿಮ್ಮ ಆದ ಕೂಡಲೇ ಅಂದರೆ ಕೆಳ ಹಂತದಲ್ಲಿರುವಂಥ ಈ ಲಸಿಕೆಗೆ ಪೂರಕವಾಗಿ ಯಾವ್ಯಾವ ಜನಸಂಖ್ಯೆಗೆ ಸಿಗಲಿಲ್ಲ, ಇದಕ್ಕೆ ಪೂರಕವಾಗಿ ನೀವು ಡೈವರ್ಟ್ ಮಾಡಿ, ಸ್ವಲ್ಪ ಆ ದೇಶಗಳಿಗೂ ಹೆಲ್ಪ್ ಮಾಡಿ. ಯಾಕಂದರೆ ಇಲ್ಲಿ ಅಂತರವನ್ನು ಕಾಯ್ದುಕೊಳ್ಳುವುದು ಒಳ್ಳೆಯದಲ್ಲ, ಇದರಿಂದ ಯಾರಿಗೂ ಕೂಡ ಸಮಾನತೆ ಸಿಗುವುದಿಲ್ಲ. ಈ ವರ್ಣಭೇದ ಅಥವಾ ಒಂದು ಆಪ್ರಥೈಡ್ ನೇಚರ್ ಏನಿದೆ ಅದನ್ನು ಕೊನೆಗೊಳಿಸಿ ಅಂತ ಹೇಳ್ತಾರೆ. ಸೊ ಇದಕ್ಕೆ ಸಂಬಂಧಿಸಿದಾಗೆ ನಾವು ಭಾರತದ ಒಂದು ಸನ್ನಿವೇಶವನ್ನು ನೋಡಿದರೂ ಕೂಡ ಈ ಅಂತರ ತುಂಬಾ ನಾವು ಕಾಣ್ಬೋದು. ಇತ್ತೀಚೆಗೆ ಇರುವಂಥ ಒಂದು ಅಂಕಿಅಂಶದ ಪ್ರಕಾರ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಹೋಲಿಸಿದರೆ ಇಲ್ಲೂ ಕೂಡ ದೆರ್ ಈಸ್ ಅ ಜೆಂಡರ್ ಅಪರ್ಥೈಡ್. ಯು ಅಂಡರ್ಸ್ಟೂಡ್? ಮಹಿಳೆಯರಿಗೆ ಹೋಲಿಸಿದರೆ ಮೊನ್ನೆ 31ರ ತನಕದ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ನೋಡಿದರೆ ಪುರುಷರ ಸಂಖ್ಯೆ ಜಾಸ್ತಿ ಇದೆ. ವೆನ್ ಇಟ್ ಕಮ್ಸ್ ಟು ಲಸಿಕೆಗೆ ಪಡ್ಕೊಂಡವರ ಸಂಖ್ಯೆ ಇಟ್ ಈಸ್ ಮೋರ್. ಅದೇ ರೀತಿ ಗ್ರಾಮೀಣ ಮತ್ತು ನಗರ ವಲಯಕ್ಕಿರುವಂಥ ಹೋಲಿಕೆಯನ್ನು ನೋಡುವಾಗಲೂ ಅಲ್ಲೂ ಕೂಡ ಒಂದು ಅಂತರ ಸೃಷ್ಟಿಯಾಗಿದೆ. ಸೊ ಇವರ ಹೇಳಿಕೆ ಪ್ರಕಾರ ನಾವೇನು ಅಂದ್ಕೊಳ್ಬೇಕು ಅಂತ ಹೇಳಿದರೆ, ಇದನ್ನು ಆದಷ್ಟು ಯೂನಿವರ್ಸಲ್ ಆಗಿ, ಆದಷ್ಟು ಎಲ್ಲೂ ಕೂಡ ಅಂತರ ಇಲ್ಲದ ರೀತಿಯಲ್ಲಿ ನಾವು ಇದನ್ನು ಸಮನ್ವಯತೆಯಿಂದ ರಾಷ್ಟ್ರಗಳು ಕೂಡ ಈ ಒಂದು ಅವರಲ್ಲಿರುವಂತಹ ಒಂದು ಅಂತರವನ್ನು ಅಂದರೆ ಅದನ್ನು ಯಾವುದೇ ಪೊಲಿಟಿಕಲ್ ಹಿನ್ನೆಲೆ ಇದ್ದರೂ ಕೂಡ ಅಥವಾ ಆಂಬಿಗ್ವಿಟಿ ಇದ್ದರೂ ಕೂಡ ಅದನ್ನೆಲ್ಲ ಪಕ್ಕ ಸರಿಸಿ ಈ ವ್ಯಾಕ್ಸಿನೇಷನನ್ನು ಮತ್ತು ಆದಷ್ಟು ಬೇಗ ಎಲ್ಲರಿಗೂ ಸಿಗುವ ರೀತಿಯಲ್ಲಿ ನಾವು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯ ಡೈರೆಕ್ಟರ್ ಜನರಲ್ ಆದಂಥ ಡಾಕ್ಟರ್ ಟೆಡ್ರೋಸ್ ಅಧನೋಮ್ ಗೆಬ್ರಿಯೆಸಸ್ ಇವರು ಕರೆ ಕೊಟ್ಟಿದ್ದಾರೆ. ಈ ವ್ಯಾಕ್ಸಿನೇಷನ್ ಆಪ್ರಥೈಡನ್ನು ನಾವು ನಿಲ್ಲಿಸಬೇಕು, ಲಸಿಕೆಗೆ ಸಂಬಂಧಿಸಿದಾಗೆ ನಾವು ಮಾಡುವಂಥ ಈ ಒಂದು ಭೇದ ಏನಿದೆ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ಅದರ ಆಧಾರದ ಮೇಲೆ ಜೋಸೆಫ್ ಬೋರೆಲ್ ಅಂತ ಹೇಳುವಂಥ ಈ ಒಬ್ಬರು ಡಿಪ್ಲೊಮ್ಯಾಟ್ ಅವರು ಈ ಒಂದು ಎಡಿಟೋರಿಯಲ್ಸನ್ನು ಬರೆದಿರ್ತಾರೆ. ಸೊ ದಿಸ್ ಈಸ್ ಅಬೌಟ್ ವ್ಯಾಕ್ಸಿನೇಷನ್ ಅಂತರವನ್ನು ಕೊನೆಗೊಳಿಸುವ. ಓಕೆ, ಇದಕ್ಕೆ ಸಂಬಂಧಿಸಿದ ಇನ್ನೂ ಕೆಲವೆಲ್ಲ ವಿಷಯಗಳಿದೆ. ಅವ್ರು ಹೇಳ್ತಾರೆ, ಈಗಿನ ಪ್ರಸಕ್ತವಾದ ಸನ್ನಿವೇಶವನ್ನು ನಾವು ನೋಡುವಾಗ, ಅಂದರೆ ಈ ಪ್ರಕ್ರಿಯೆಯನ್ನು ನೋಡುವಾಗ 2023ರ ಒಳಗಾದರೂ ಇಡೀ ನಮ್ಮ ವಿಶ್ವದಲ್ಲಿರುವಂಥ ಮಂದಿಗೆ ಲಸಿಕೆ ಸಿಗ್ತದೆ ಅಂತ ಹೇಳುವಂಥ ಒಂದು ಡೌಟ್ ಇದೆ ಅಂತ ಹೇಳುವಂಥ ಒಂದು ಅಂದರೆ ಆ ಒಂದು ವರಿಯನ್ನು ಅವರು ಸೂಚಿಸ್ತಾ ಇದ್ದಾರೆ. ಸೊ ಹಾಗಾಗಿ ಆದಷ್ಟು ಬೇಗ ಎಲ್ರಿಗೂ ಕೂಡ ವ್ಯಾಕ್ಸಿನೇಷನ್ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಡೈರೆಕ್ಟರ್ ಜನರಲ್ ಅವರು ಕರೆಯನ್ನು ಕೊಟ್ಟಿರ್ತಾರೆ. ಹಾಗೂ ಮುಂದುವರಿದಂಥ ರಾಷ್ಟ್ರಗಳಿಗೂ ಕೂಡ ಆದಷ್ಟು ತಮ್ಮ ಒಂದು ಇಕನಾಮಿಕ್ ಪಾಲಿಸಿಗೆ ಸಂಬಂಧಿಸಿದಾಗೆ ಆ ಲೆವರೇಜ್ಗಳನ್ನು ಬಿಟ್ಟು ಈ ಒಂದು ಕಡಿಮೆ ಅಂದರೆ ಇನ್ನೂ ಕೂಡ ಬಹಳಷ್ಟು ಅಂದರೆ ಕಡಿಮೆ ಪರ್ಸೆಂಟೇಜ್ ಇರುವಂಥ ಒಂದು ವ್ಯಾಕ್ಸಿನೇಟೆಡ್ ನೇಷನ್ಸ್ಗಳ ಕಡೆ ನಿಮ್ಮ ಗಮನ ಹರಿಸಿ ಅಂತ ಕೂಡ ಅದಕ್ಕೆ ಪೂರಕವಾಗಿರುವಂಥ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಈಗ ಇನ್ನು ಇದಕ್ಕೆ ಸಂಬಂಧಿಸಿದಲ್ಲ, ಇದು ಎಕ್ಸ್ಟ್ರಾ ಇರುವಂಥ ಕೆಲವೆಲ್ಲ ಪ್ರಶ್ನೆಗಳು. ಆಪರೇಷನ್ ಬ್ಲ್ಯಾಕ್ ಫೇಸ್ ಎಂಬುದು ಯಾವುದಕ್ಕೆ ಇದು ಸಂಬಂಧಿಸಿದು? ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಮಕ್ಕಳ ಅಶ್ಲೀಲತೆಗೆ. ಯು ಅಂಡರ್ಸ್ಟ್ಯಾಂಡ್? ದ ಚೈಲ್ಡ್ ಪೋರ್ನೋಗ್ರಫಿ ಅಂತ ಹೇಳುವಂಥದ್ದು. ಸೊ ಪೋರ್ನೋಗ್ರಫಿ ಅಂದರೆ ನಿಮಗೆಲ್ಲ ಗೊತ್ತಿದೆ,
ಅಶ್ಲೀಲತೆಗೆ ಸಂಬಂಧಿಸಿದ ಚಿತ್ರಗಳು ಹಾಗೂ ನಮ್ಮ ಇಂಟರ್ನೆಟ್ ಟ್ರಾಫಿಕನ್ನು ಕೂಡ ನಾವು ನೋಡಿದರೆ 90% ಆಫ್ ದ ಡೇಟಾ ಇಸ್ ರಿಲೇಟೆಡ್ ಟು ಪೋರ್ನೋಗ್ರಫಿ. ಅದರಲ್ಲೂ ಕೂಡ ಮಕ್ಕಳನ್ನು ಬಳಸ್ಕೊಂಡು ಈ ರೀತಿಯ ಅಶ್ಲೀಲ ಚಿತ್ರಗಳ ತಯಾರಿಕೆ ಬಹಳಷ್ಟು ಜೋರಾಗಿದೆ. ಸೊ ಆಪರೇಷನ್ ಬ್ಲ್ಯಾಕ್ ಫೇಸ್ ಅಂತ ಹೇಳಿದರೆ ಈ ಒಂದು ಮಕ್ಕಳ ಮೇಲೆ ನಡೆಸುವಂಥ ಈ ಒಂದು ಅಶ್ಲೀಲ ಚಿತ್ರಗಳ ಒಂದು ಸಂಬಂಧಪಟ್ಟ ಹಾಗೆ ನಡೆಸಿದಂಥ ಒಂದು ಕಾರ್ಯಾಚರಣೆ, ಹಾಗೂ ಈ ಕಾರ್ಯಾಚರಣೆಯನ್ನು ನಡೆಸಿದಂಥ ರಾಜ್ಯ ಯಾವುದು ಅಂತ ಹೇಳಿದರೆ ಅದು ಮಹಾರಾಷ್ಟ್ರ. ಇನ್ನೊಂದಿದೆ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಥವಾ KFD, ಕ್ಯಾಸನೂರ್ ಫಾರೆಸ್ಟ್ ರೋಗ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ 2 ಸ್ಟೇಟ್ಮೆಂಟ್ಗಳಿವೆ. ನೀವಿಲ್ಲಿ ಕರೆಕ್ಟ್ ಆಗಿರುವಂಥ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳಿ ನೀವಿಲ್ಲಿ ಆಯ್ಕೆ ಮಾಡ್ಕೊಬೇಕು. ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತೆ, ಈ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಎಂಬುದು ಒಂದು ವೈರಸ್ ರೋಗವಾಗಿದ್ದು ಅದು ಪ್ರಾಣಿಗಳ ಮೇಲೆ ಮಾತ್ರ ಪರಿಣಾಮ ಬೀರ್ತದೆ ಅಂತ ಹೇಳ್ತಾರೆ. ಎರಡನೇ ಸ್ಟೇಟ್ಮೆಂಟ್ ಹೇಳ್ತದೆ KFDಯನ್ನು ಮೊದಲು ಕರ್ನಾಟಕದ ಅನಾರೋಗ್ಯಗೊಂಡ ಮಂಗಗಳಲ್ಲಿ ಗುರುತಿಸಲಾಯಿತು. ಇಟ್ ವಾಸ್ ಐಡೆಂಟಿಫೈಡ್ ಇನ್ ಅ ಸಿಕ್ ಮಂಕಿ ಇನ್ ಕರ್ನಾಟಕ. ಸೊ ಡೆಫಿನೆಟ್ಲಿ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದರೆ ಆಪ್ಷನ್ ಬಿ, 2 ಮಾತ್ರ. ದ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಓನ್ಲಿ ರೈಟ್. ಯಾಕೆ ಅಂತ ಹೇಳಿದರೆ ಈ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಂತ ಹೇಳುವಂಥ ಈ ಡಿಸೀಸ್ ಅದು ವೈರಸ್ ಡಿಸೀಸ್ ಹೌದು, ಓಕೆ, ಅದು ವೈರಾಣುಗಳಿಂದ ಉಂಟಾಗುವಂಥ ಒಂದು ರೋಗ. ಆದರೆ ಅದು ಕೇವಲ ಪ್ರಾಣಿಗಳಿಗೆ ಮಾತ್ರ ಅದು ಪರಿಣಾಮ ಬೀರುವಂಥ ರೋಗ ಅಲ್ಲ, ಅದು ಮನುಷ್ಯನಿಗೂ ಕೂಡ ಅದು ಎಫೆಕ್ಟ್ ಆಗುವಂಥದ್ದು. ಸೊ ಬೋತ್ ಆ್ಯನಿಮಲ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್. ಸೊ ಅಲ್ಲಿ ಓನ್ಲಿ ಅಂತ ಹೇಳುವಂಥದ್ದಲ್ಲಿ ಓನ್ಲಿ ಎಫೆಕ್ಟ್ಸ್ ಆ್ಯನಿಮಲ್ಸ್ ಅಂತ ಹೇಳುವ ಕಾರಣ ಆ ಸ್ಟೇಟ್ಮೆಂಟ್ ಒಂದು ತಪ್ಪಾಗ್ತದೆ. ಎರಡನೇದು ಕರೆಕ್ಟ್ ಆಗಿರುವಂಥದ್ದು, ಯಾಕೆಂದರೆ KFDಯನ್ನು ಮೊದಲು ಕರ್ನಾಟಕದ ಸಾಗರದಲ್ಲಿರುವಂತಹ ಒಂದು ಕ್ಯಾಸನೂರ್ ಫಾರೆಸ್ಟ್ ಡಿವಿಷನಲ್ಲಿ ಅದನ್ನು ಒಂದು ಅನಾರೋಗ್ಯಗೊಂಡಂಥ ಮಂಗನಲ್ಲಿ ಅದನ್ನು ಫಸ್ಟ್ ಐಡೆಂಟಿಫೈ ಮಾಡಿರುವ ಕಾರಣ ಅದಕ್ಕೆ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಂತ ಕೂಡ ಹೇಳ್ತಾರೆ. ಇಸ್ ಇಟ್ ಕ್ಲಿಯರ್? ಸೊ ಮಂಗನ ಮೇಲಿರುವಂಥ ಈ ಹೇನು ರೀತಿಯ ಟಿಕ್ಸ್ ಏನಿದೆ ಅದರ ಮೂಲಕ ಅದು ಮನುಷ್ಯನಿಗೂ ಕೂಡ ಬಂದು ಆ ರೀತಿಯಾಗಿ ಅದು ಬರುವಂಥದ್ದು. ಸೊ ಆಪ್ಷನ್ ಬಿ ಈಸ್ ಡೆಫಿನೆಟ್ಲಿ ರೈಟ್. ಸೊ ಇದು ನಾವು ಕಾಣ್ಬೋದು. ಪ್ರಥಮವಾಗಿ ಇದು ಐಡೆಂಟಿಫಿಕೇಷನ್ ಆಗಿರೋದು 1957ರಲ್ಲಿ. ಮತ್ತು ಇದು ಬಹಳಷ್ಟು ಆ ಟೈಮಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ತುಂಬ ಒಂದು ತಲೆನೋವು ಬೀರಿದಂಥ ಒಂದು ರೋಗ ಅಂತ ನಾವು ಹೇಳ್ಬೋದು. ಈ ವೈರಸ್ ಹೆಚ್ಚಾಗಿ ಮಂಗಗಳ ಮತ್ತು ಹಕ್ಕಿಗಳ ಮೇಲಿರುವಂಥ ಈ ಹಾರ್ಡ್ ಟಿಕ್ಸ್ ಅಂತ ಹೇಳಿದರೆ ಈ ಹೇನು ರೀತಿಯ ಒಂದು ಕ್ರಿಮಿಗಳಿಂದ ಅದು ಬರುವಂಥದ್ದು. ಆ್ಯಂಡ್ ಈ ಹೆಚ್ಚಾಗಿ ಈ ಒಂದು ಹೇನಿನ ರೀತಿಯ ಅಂಶ ಮನುಷ್ಯನಿಗೆ ಅಥವಾ ಆ ಪ್ರಾಣಿಗೆ ಕಚ್ಚಿದಾಗ ಆ ಪ್ರಾಣಿ ಮೂಲಕ ಅದು ಮನುಷ್ಯನಿಗೆ ಕೂಡ ಬರುವಂಥದ್ದು. ಸೊ ಇದರಿಂದ ತುಂಬಾ ವಿಪರೀತ ಜ್ವರ, ತಲೆನೋವು, ಮೈಕೈ ನೋವು, ಹೈ ಫೀವರ್ ಮತ್ತು ಸರಿಯಾದ ರೀತಿಯಲ್ಲಿ ಅದಕ್ಕೆ ಅಟೆಂಡ್ ಆಗದಿದ್ದರೆ ಅದು ಮಾರಣಾಂತಿಕವಾಗಿ ಕೂಡ ಪರಿಗಣಿಸಿದೆ. ಸೊ ದಿಸ್ ಇಸ್ ಅಬೌಟ್ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಇನ್ ಟುಡೇಸ್ ಸೆಷನ್ ಸಮರ್ಥ ಭಾರತ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ and please subscribe. And I will end this session. Until then, take care and stay safe. Thank you.